ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ರೈತರ ಗೆಳತಿ ಅರುಣಾ ನಾಗರಾಜ್. ಹಿಂದಿನ ವಿಡಿಯೋದಲ್ಲಿ ನಾನು ಮುಂಚೆನೇ ಹೇಳಿದ್ದೆ, ನೆಕ್ಸ್ಟ್ ವಿಡಿಯೋನಲ್ಲಿ ಡಾಕ್ಟರ್ ಮಾರುತೇಶ್ ಸರು ದಾಳಿಂಬೆನಲ್ಲಿ ಸಮಗ್ರ ಸಸ್ಯ ರಕ್ಷಣಾ ಕ್ರಮಗಳನ್ನು ತಿಳಿಸಲಿದ್ದಾರೆ ಎಂದು ಇವತ್ತು ಆ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಕೃಷಿ ಸಮಸ್ಯೆಗಳಿಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ಡಾಕ್ಟರ್ ಮಾರುತೇಶ್ ಅಂತೀವಿ. ನಾನಿವತ್ತು ದಾಳಿಂಬೆ ಗಿಡಗಳ ಒಂದು ಹಣ್ಣು ಬಿಡಬೇಕಾದ್ರೆ ಏನೆಲ್ಲ ಒಂದು ಕ್ರಮಗಳು ಕೈಗೊಳ್ಳಬೇಕಾಗುತ್ತೆ ಅನ್ನೋ ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾವು ಈ ದಾಳಿಂಬೆನ ಒಂದು ನಾಟಿ ಮಾಡಿ 2 ವರ್ಷದ ತನಕ ಏನಂತಂದರೆ ಸಾಕಷ್ಟು ಜಾಗರೂಕತೆಯಾಗಿ ಇದನ್ನು ನಾವು ಪೋಷಣೆ ಮಾಡಬೇಕಾಗಿರುತ್ತೆ. ಅಂದರೆ ಏನಂತಂದರೆ ಕಾಲಕ್ಕೆ ಅದು ಬೇಕಾಗಿರೋಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ಬೋದು, ಜೈವಿಕ ಜೀವಾಣುಗಳಿರ್ಬೋದು, ತಿರುಗಿ ಏನಂತಂದರೆ ಗೊಬ್ಬರಗಳಿರ್ಬೋದು, ಇವನ್ನೆಲ್ಲನೂ ಸಹ ನಾವೇನಂತಂದರೆ ಸಾಕಷ್ಟು ಪೋಷಣೆ ಮಾಡ್ತಾ ಹೋಗ್ತಾ ಇರ್ತೀವಿ. ಹಾಗೂ ಹಣ್ಣು ಗಿಡ 2 ವರ್ಷ ಆದಮೇಲೆ ಹಣ್ಣು ಬಿಡಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಸ್ಟ್ರೆಸ್ ಪೀರಿಯಡ್ನ ಒಂದು ಮೇಂಟೈನ್ ಮಾಡಬೇಕು. ಅಂದರೆ ಏನಂತಂದರೆ ನಾವು ಕೊಡೋಂಥ ಒಂದು ಗೊಬ್ಬರನ ಅದು ಹೀರ್ಕೊಳ್ಳೋ ಥರ ನಾವೇನು ಮಾಡೋಕ್ಕಾಗಿದೆ ಅಂದರೆ ಒಂದು ಸ್ಟ್ರೆಸ್ ಪೀರಿಯಡ್ ಅಂದರೆ ನೀರಿನ ಅಂಶವನ್ನು ಕಡಿಮೆ ಮಾಡೋಕ್ಕಾಗಿರುತ್ತೆ. ಒಂದು ಎರಡು ತಿಂಗಳ ತನಕ ನೀರಿನ ಅಂಶಗಳನ್ನ ಕಡಿಮೆ ಮಾಡಿ ನಂತರ ಏನು ಮಾಡೋಕ್ಕಾಗುತ್ತೆ ಅಂತಂದರೆ ಆ ಗಿಡಗಳನ್ನ ಸಂಪೂರ್ಣವಾಗಿ ನಾವು ಕಟಿಂಗ್ ಮಾಡಬೇಕಾಗುತ್ತೆ. ಚಾಟ್ನಿಂಗ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಈ ಚಾಟ್ನಿಂಗ್ನ ನಾವು ಮಾಡಿದಂಥ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಏನಂತಂದರೆ ಈ ಗಿಡದ ಒಂದು ಹೊಸ ಚಿಗುರು ಬೆಳೆಯೋಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಇತ್ರೇಲ್ ಅನ್ನೋ ಒಂದು ಔಷಧಿನ ನಾವು ಸಿಂಪಡಿಸ್ತಾ ಹೋಗ್ತಿರ್ತೀವಿ. ಆ ಇತ್ರೇಲ್ ಅನ್ನೋ ಒಂದು ಔಷಧಿನ ಗಿಡಕ್ಕೆ ನಾವು ಸಿಂಪಡಿಸಿದಾಗ ಏನಾಗ್ತಂದರೆ ಚಿಗುರೆಲ್ಲ ಏನಾಗುತ್ತೆ ಅಂದರೆ ಹೊಸ ಚಿಗುರು, ಈ ಹಳೆ ಚಿಗುರೆಲ್ಲ ಒಣಗಿಬಿಟ್ಟು ಏನಾಗ್ತಂದರೆ ಹೊಸ ಚಿಗುರು ಅದರಲ್ಲಿ ಬರೋಕ್ಕೆ ಪ್ರಾರಂಭ ಆಗ್ತಾ ಇರುತ್ತೆ. ನಂತರ ನಾವು ಏನು ಮಾಡೋಕ್ಕಾಗಿದೆ ಅಂದರೆ ಹೂ ಸೆಟ್ಟಿಂಗ್ನ ಮಾಡಬೇಕಾಗಿರುತ್ತೆ. ಅಂದರೆ ಒಂದು ಗಿಡಕ್ಕೆ ಎಷ್ಟು ಹೂಗಳು ಅವಶ್ಯಕತೆ ಇದೆ ಅಂತೇಳಿ ನಾವು ನೋಡ್ಬೇಕಾಗುತ್ತೆ. ಅಂದರೆ ಇಲ್ಲಿ ಮೊದಲನೇದಾಗಿ ಏನಂತಂದರೆ ಹೆಣ್ಣು ಹೂವು, ಗಂಡು ಹೂವು ಅಂತೇಳಿ ಬರ್ತಾ ಹೋಗ್ತಾ ಇರುತ್ತೆ. ಆ ಹೆಣ್ಣು ಹೂವು, ಗಂಡು ಹೂವು ಅಂತೇಳಿದಾಗ ಏನಂತಂದರೆ ಗಂಡು ಏನಂತ ಅದು ಉದುರ್ತಾ ಹೋಗ್ತಾ ಇರುತ್ತೆ. ಹೆಣ್ಣು ಹೂವು ಏನಂತಂದರೆ ಅಲ್ಲೇ ಅದು ಏನಂತಂದರೆ ಕಾಯಿ ಬಿಡೋ ಅಂಥದ್ದನ್ನ ನಾವೇನು ಮಾಡೋಕ್ಕಾಗಿದೆ ಗಮನಿಸ್ತಾ ಹೋಗ್ತಾ ಇರ್ತೀವಿ. ಈ ರೀತಿ ಏನಂತಂದರೆ ನಾವು ಗಿಡಕ್ಕೆ ಸಾಮಾನ್ಯವಾಗಿ ಏನಂತಂದರೆ ಒಂದು 100ರಿಂದ 120 ಗಿಡಗಳ ಒಂದು ಏನಂತಂದರೆ ಹೂಗಳನ್ನ ಸೆಟ್ಟಿಂಗ್ ಮಾಡಬೇಕಾಗಿರುತ್ತೆ. ಆ ಹೂಗಳು ಸಹ ಏನಂತಂದರೆ ಒಂದೇ ಸಮಯದಲ್ಲಿ ಎಲ್ಲ ಕಡೆ ಏನಂತ ಹೇಳಿದ್ರೆ ಒಂದು ನಮಗೆ ಹಣ್ಣು ಬಿಡೋ ಅಂಥ ಒಂದು ರೀತಿಯಲ್ಲಿ ನಾವು ನೋಡ್ಕೊಂಡು ಹೂಗಳನ್ನ ಸೆಟ್ಟಿಂಗ್ ಮಾಡಬೇಕಾಗಿರುತ್ತೆ. ಆ ಹೂಗಳನ್ನ ಸೆಟ್ಟಿಂಗ್ ಮಾಡಬೇಕಾದ್ರೂ ಸಹ ಏನಂತಂದರೆ ಕೆಲವು ಇದಕ್ಕೆ ಏನಂತಂದರೆ ಒಂದು ಪೋಷಣೆಗಳನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಅದು ಯಾವ ರೀತಿ ಅಂತ ಹೇಳಿದ್ರೆ ಕೆಲವು ಔಷಧಿಗಳನ್ನ ನಾವು ಸಿಂಪಡಣೆ ಮಾಡಬೇಕಾಗಿರುತ್ತೆ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ನಾವು ಕೊಡ್ತಾವಂಥ ಅದಕ್ಕೆ ಏನಂತಂದರೆ ಫರ್ಟಿಲೈಸರ್ಸ್ಗಳು ಏನಾಗುತ್ತೆ ಅಂತಂದರೆ ಸಾಕಷ್ಟು ಚಿಗುರುಗಳು ಬರೋಕ್ಕೆ ಸಾಧ್ಯತೆ ಆಗ್ತಾ ಹೋಗ್ತಾ ಇರುತ್ತೆ. ಆವಾಗ ಏನು ಮಾಡಬೇಕಾಗಿದೆ ಅಂತೇಳಿದ್ರೆ ನಾವು ಏನಂತಂದರೆ 6-DA ಅಂತೇಳಿ ಏನಂತಂದರೆ ಒಂದು ಔಷಧಿನ ನಾವು ಏನಂತಂದರೆ ಸಿಂಪಡಿಸಿದ ಸಂದರ್ಭದಲ್ಲಿ ಚಿಗುರು ಕಡಿಮೆಯಾಗಿ ಹೂವು ಬಿಡೋ ಅಂಥದ್ದನ್ನ ಸಾಧ್ಯತೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೂ ಕೆಲವು ಟೈಮಲ್ಲಿ ಏನಂತಂದರೆ ಹೂಗಳು ಉದುರೋ ಅಂಥ ಸಾಧ್ಯತೆಗಳನ್ನ ನೋಡ್ತಾ ಹೋಗ್ತಿರ್ತೀವಿ. ಅದಕ್ಕೇನಂತಂದರೆ ಸ್ಕೋರ್ 1 ಅಂತೇಳಿ ಒಂದು ನಾವೇನಂತಂದರೆ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕಾಗಿರುತ್ತೆ. ಹಾಗೂ ಏನಂತಂದರೆ ನಂತರ ದಿನಗಳಲ್ಲಿ ಏನಂತಂದರೆ ಹಣ್ಣುಗಳ ಗಾತ್ರಗಳನ್ನ ಹೆಚ್ಚು ಮಾಡೋ ಅಂಥದ್ದು ಸಾಕಷ್ಟು ಅವಶ್ಯಕತೆ ಇರುತ್ತೆ. ಅಂಥ ಟೈಮಲ್ಲಿ ಗಾತ್ರಗಳನ್ನ ಹೆಚ್ಚಿಗೆ ಮಾಡೋಕ್ಕೆ ಏನಂತಂದರೆ ನಾವು ಏನಂತಂದರೆ ಸಾಕಷ್ಟು ಒಂದು ಏನಂತಾರೆ ಫರ್ಟಿಲೈಸರ್ಸ್ ನೀಡ್ತಾ ಹೋಗ್ತಿರ್ತೀವಿ. ಅವಾಗ ಏನಂತಂದರೆ ನಾವು ನಮ್ಮ ಹೊಲದಲ್ಲಿ ಏನಂತಂದರೆ ನಾವು ಕಳೆಗಳನ್ನ ತೆಕ್ಕೊಳ್ಳೋ ಅಂಥದ್ದು ಸಾಕಷ್ಟು ಅವಶ್ಯಕತೆ ಇರ್ತದೆ. ನಾವು ಕೊಡೋಂಥ ಫರ್ಟಿಲೈಸರ್ಸು ಗಿಡಕ್ಕೆ ಹೋಗಬೇಕಾಗಿರೋದ್ರಿಂದ ನಾವು ಸಾಕಷ್ಟು ನಮ್ಮಲ್ಲಿ ಏನಂತಂದರೆ ಹೈಜೀನ್ ಮೇಂಟೈನ್ ಮಾಡೋಂಥದ್ದು, ನಾವು ಕಳೆ ತಗೊಳ್ಳೋಂಥದ್ದು ಇದು ಸಹ ಸಾಕಷ್ಟು ಅವಶ್ಯಕತೆ ಆಗಿರುತ್ತೆ ಅಂತ ಹೇಳ್ಬೋದಾಗಿದೆ. ನಂತರ ಏನಂತಂದರೆ ಏನಂತಂದರೆ ಅದಕ್ಕೆ ಬೇಕಾಗಿರೋಂಥ ನಾವೇನಂತ ಹೇಳಿದ್ರೆ ಜೈವಿಕ ಜೀವಾಣುಗಳು ಹಾಗೂ ಏನಂತಂದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ನಾವೇನು ಮಾಡಬೇಕು ಅಂತಂದರೆ ಕಾಲಕ್ಕೆ ನಮ್ಗೆ ಏನಂತಂದರೆ ಅದಕ್ಕೆ ಏನಂತಂದರೆ ನಾವು ನೀಡೋ ಅಂಥದ್ದು ಸಹ ಸಾಕಷ್ಟು ಅವಶ್ಯಕತೆ ಆಗ್ತಾ ಇರುತ್ತೆ. ಹಾಗೂ ಏನಂತಂದರೆ ನಾವು ಇದೆಲ್ಲ ಕ್ರಮಗಳನ್ನ ಕೈಗೊಂಡಂಥ ಸಂದರ್ಭದಲ್ಲಿ ಏನಂತಂದರೆ ಹಣ್ಣುಗಳ ಗಾತ್ರಗಳು ಸಹ ಅಂತಂದರೆ ನಾವು ಹೆಚ್ಚಿಗೆ ಆಗೋಂಥದ್ದನ್ನ ಕಾಣ್ತಾ ಹೋಗ್ತಾ ಇರ್ತೀವಿ. ಹಾಗೂ ಏನಂತಂದರೆ ಇಲ್ಲಿ ಸಾಮಾನ್ಯವಾಗಿ ನಾವು ರೋಗಗಳನ್ನ ಹೆಂಗೆ ತಡೆಗಟ್ಟಬೋದು ಅಂತೇಳಿ ನಾವು ಗಮನಿಸ್ತಾ ಹೋಗ್ತಾ ಇದ್ದರೆ ನಾವು ಮುಂಚೆನೇ ನಾಟಿ ಮಾಡಬೇಕಾದ್ರೆ ಏನಂತಂದರೆ ರೋಗ ಇಲ್ದಿರೋ ಅಂಥ ಒಂದು ತೋಟದಲ್ಲಿ ಏನಂತಂದರೆ ನಾವು ಗೂಟಗಳನ್ನ ಪರ್ಚೇಸ್ ಮಾಡಿ ತರಬೇಕಾಗಿರುತ್ತೆ. ಅದನ್ನು ಸಹ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಏನಂತಂದರೆ ರೋಗ ನಮ್ಮ ಹೊಲದಲ್ಲಿ ನಾವು ತಡೆಗಟ್ಟಲು ಸಾಧ್ಯತೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೂ ಕೆಲವು ಟಿಶ್ಯೂ ಕಲ್ಚರ್ಗಳ ಮೂಲಕ ಸಹ ಏನಂತಂದರೆ ಸಸಿಗಳು ಬರುತ್ತೆ. ಸಸಿಗಳನ್ನ ಸಹ ನಾವು ತಂದು ನಾಟಿ ಮಾಡಿದಂಥ ಸಂದರ್ಭದಲ್ಲೂ ನಾವು ರೋಗಗಳನ್ನ ತಡೆಗಟ್ಟೋಕ್ಕೆ ಸಾಧ್ಯತೆ ಆಗ್ತಾ ಇರುತ್ತೆ. ಹಾಗೂ ಏನಂತಂದರೆ ಇಲ್ಲಿ ನಾವು ತಂದಂಥ ಸಂದರ್ಭದಲ್ಲಿ ಆ ಒಂದು ರೋಗ ರಹಿತವಾಗಿದೆ ಅಂತೇಳಿ ನಾವು ಏನಂತ ಹೇಳಿದ್ರೆ ಅದನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಸಾಧ್ಯತೆ ಇರಲ್ಲ. ಆ ರೋಗ ಯಾವಾಗ ಬೇಕಾದ್ರೂ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಆದ್ದರಿಂದ ಏನಂತ ಹೇಳಿದ್ರೆ ನಾವು ಏನು ಮಾಡೋಕ್ಕಂತೇಳಿದ್ರೆ ಒಂದು ಬಲಿಷ್ಠವಾದಂಥ ಒಂದು ಗಿಡಗಳನ್ನ ನಾವು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ರೋಗ ನಿರೋಧಕ ಶಕ್ತಿಗಳು ಹೆಚ್ಚಿಗೆ ಆಗ್ತಾ ಇರುತ್ತೆ. ಅಂದರೆ ಏನಂತಂದರೆ ನಾವು ನಾಟಿ ಮಾಡಬೇಕಾದ್ರೆ ಏನು ಅಂತ ಹೇಳಿದಾಗ
ನಾವು ಅದಕ್ಕೆ ಬೇಕಾದಂತ ಏನಂದರೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಹಾಗೂ ಬೇವಿನ ಹಿಂಡಿಗಳು ಇರ್ಬೋದು, ಅಂಥದನ್ನೆಲ್ಲ ನಾವು ಏನು ಮಾಡೋಕ್ಕಾಗಿದೆ ಅಂತಂದರೆ ನಾಟಿ ಮಾಡಬೇಕಾದ್ರೆ ನಾವು ಅದರಲ್ಲಿ ಗುಂಡಿ ಒಳಗೆ ಹಾಕಿ ನಾವು ನಾಟಿ ಮಾಡೋದ್ರಿಂದ ಅದು ಏನಂತಂದರೆ ಸಾಕಷ್ಟು ರೋಗ ನಿರೋಧಕ ಶಕ್ತಿಗಳನ್ನ ತಡೆಯೋಕ್ಕೆ ಸಾಧ್ಯತೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೂ ಏನಂತಂದರೆ ಅದಕ್ಕೇನಂತಂದರೆ ಸಾಕಷ್ಟು 2 ವರ್ಷದ ತನಕ ಸಾಕಷ್ಟು ನಾವು ಪೋಷಣೆಗಳನ್ನ ಮಾಡಬೇಕಾಗುತ್ತೆ. ಅಂದರೆ ಏನಂತಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಕೊಡೋವಂಥದ್ದು ಇರ್ಬೋದು, ಜೈವಿಕ ಜೀವಾಣುಗಳನ್ನ ಒಂದು ಏನಂತಂದರೆ ಒಂದು ಸ್ಪ್ರೇ ಮಾಡೋ ಅಂಥದ್ದು ಇರ್ಬೋದು. ಈ ಥರ ಏನಂತಂದರೆ ಕೆಲವು ಏನಂತಂದರೆ ಆ ಒಂದು ಅಂಶಗಳಿರೋಂಥ ಒಂದು ಔಷಧಿಗಳನ್ನ ನಾವು ಅದು ಸ್ಪ್ರೇ ಮಾಡೋವಂಥದ್ದು, ಹಾಗೂ ಫರ್ಟಿಲೈಸರ್ಸ್ಗಳನ್ನ ಬಳಸೋದ್ರ ಮೂಲಕನೂ ಸಹ ಏನಂತಂದರೆ ನಾವು ಇದ್ರ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡಿ ನಾವೇನು ಮಾಡೋದಾಗಿದೆ ಅಂತಂದರೆ ಈ ಒಂದು ದಾಳಿಂಬೆ ಬೆಳೆಯೋಕ್ಕೆ ಸಾಧ್ಯತೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೂ ಏನು ಅಂತ ಹೇಳಿದ್ರೆ ಇವಾಗ ಕೆಲವು ಟೈಮಲ್ಲಿ ಏನಂತಂದರೆ ಕೆಲವು ಗಿಡಗಳಲ್ಲಿ ಏನಂತಂದರೆ ರೋಗ ಬಂದಿರೋಂಥದ್ದನ್ನ ಗಮನಿಸ್ತಾ ಹೋಗ್ತೈತೆ ಅಂತ ರೋಗ ಬಂದಿರೋದನ್ನ ನಾವು ತೆಗೆದುಹಾಕೋಂಥದ್ದು. ಹಾಗೂ ಏನಂತಂದರೆ ಪ್ರಮುಖವಾಗಿ ನಾವು ಚಾಟ್ನಿ ಮಾಡಬೇಕಾದ್ರೆ ಗಿಡಗಳನ್ನ ಕಟ್ ಮಾಡಬೇಕಾದ್ರೆ ನಾವು ಕತ್ರಿಗಳನ್ನ 2 ಬಳಸಬೇಕಾಗಿರುತ್ತೆ. ಅಂದರೆ ಕತ್ರಿಗಳು ಏನಂತ ಹೇಳಿದ್ರೆ ಒಂದು ಕತ್ರಿನಲ್ಲಿ ಒಂದು ಗಿಡನ ಕಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಕತ್ರಿನ ಸೋಡಿಯಂ ಕ್ಲೋರೈಡಲ್ಲಿ ನಾವು ಎದ್ದುಬಿಟ್ಟು ಇನ್ನೊಂದು ಕತ್ರಿನ ನಾವು ಏನು ಮಾಡೋಕ್ಕಾಗುತ್ತೆ ಬಳಸಬೇಕಾಗಿರುತ್ತೆ. ಆ ಬಳಸೋದ್ರಿಂದನೂ ಸಹ ಏನಂತಂದರೆ ರೋಗಗಳನ್ನ ನಾವು ಗಿಡಕ್ಕೂ ಹಬ್ಬ ಅಂತನ್ನ ಕಡಿಮೆ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಹಾಗೂ ಏನು ಅಂತ ಹೇಳಿದ್ರೆ ಈ ಒಂದು ಏನಂತಂದರೆ ಮಳೆ ಸಂದರ್ಭ ವಾತಾವರಣ ಬದಲಾಗೋಂಥ ಸಂದರ್ಭದಲ್ಲಿ ಸಾಕಷ್ಟು ಗಿಡಗಳಿಗೆ ರೋಗ ಬಾಧೆಗಳು ಬೀಳೋ ಅಂಥ ಸಾಧ್ಯತೆ ಇರುತ್ತೆ, ಹಬ್ಬ ಅಂತ ಸಾಧ್ಯತೆ ಇರುತ್ತೆ. ಹಾಗೂ ಅದರಿಂದ ಏನಂತಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ನಾವು ಬೋಡೋ ಮಿಶ್ರಿತ ಏನಂತಂದರೆ ಒಂದು ಏನಂತಂದರೆ ಪೆಸ್ಟಿಸೈಡ್ಸ್ನ ಗಿಡಗಳಿಗೆಲ್ಲ ಗಿಡಗಳು ಸಿಂಪಡಣೆ ಮಾಡೋವಂಥದ್ದು ಸಾಕಷ್ಟು ಅವಶ್ಯಕತೆ ಇರುತ್ತೆ. ಮಳೆ ನಿರಂತರವಾಗಿ ಬರ್ತಾಯಿತ್ತು ಅಂತ ಹೇಳಿದಂಥ ಸಂದರ್ಭ 15 ದಿನಕ್ಕೆ ಬೋಡೋ ಔಷಧಿನ ಸಾಕಷ್ಟು ಗಿಡಗಳಿಗೆ ನಾವು ಸಿಂಪಡಣೆ ಮಾಡೋವಂಥದ್ದು ನಾವು ಏನು ಮಾಡೋಕ್ಕಾಗಿದೆ ಅವಶ್ಯಕತೆ ಆಗ್ತಾ ಹೋಗ್ತಾ ಇರುತ್ತೆ. ಈ ಎಲ್ಲ ಮುಂಜಾಗ್ರತಾ ಕ್ರಮಗಳು ಇರ್ಬೋದು. ಹಾಗೂ ಏನಂತಂದರೆ ರೋಗ ಬಂದ ಮೇಲೂ ಸಹ ನಿಯಂತ್ರಣಗೊಳ್ಳೋಕ್ಕೆ ಅದಕ್ಕೆ ಯಾವುದು ಏನಂತಂದರೆ ಔಷಧಿಗಳು ಅವಶ್ಯಕತೆ ಆಗಿದೆ. ಅಂದರೆ ಏನಂತಂದರೆ ಎಲ್ಲ ತೋಟಕ್ಕೂ ಎಲ್ಲ ಒಂದು ಏನಂತಂದರೆ ಸೀಕ್ವೆನ್ಸ್ ಆಗಿ ಯಾವುದೋ ಔಷಧಿಗಳು ಇರ್ಬೋದು, ಪೆಸ್ಟಿಸೈಡ್ನ ಬಳಕೆ ಮಾಡ್ತಾ ಇರೋದಿಲ್ಲ. ಆ ಒಂದು ಮಣ್ಣಿನ ಮತ್ತು ಆ ಒಂದು ವಾತಾವರಣಕ್ಕೆ ಅನುಗುಣವಾಗಿ ಯಾವ್ಯಾವ ಔಷಧಿಗಳು ಅವಶ್ಯಕತೆ ಇದೆ, ಯಾವ್ಯಾವ ಫರ್ಟಿಲೈಸರ್ಸ್ ಅವಶ್ಯಕತೆ ಇದೆ, ಇದನ್ನೆಲ್ಲ ನಾವು ಏನಂತ ಹೇಳಿದ್ರೆ ಒಂದು ತಜ್ಞರಿಂದ ಸಲಹೆ ಪಡೆದು ನಾವೇನು ಮಾಡೋಕ್ಕಾಗಿದೆ, ನಾವು ಇದನ್ನು ಮಾಡೋದ್ರಿಂದ ಏನಾಗ್ತದೆ ನಮಗೆ ಸಾಕಷ್ಟು ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೂ ಈ ಒಂದು ದಾಳಿಂಬೆ ಬೆಳೆ ಹೇಳ್ಬೇಕಂತ ಹೇಳಿದ್ರೆ ಇದು ಯಾವಾಗೂ ಏನಂದರೆ ಸಾಕಷ್ಟು ಫ್ಲಕ್ಚುಯೇಷನ್ ಆಗೋದಿಲ್ಲ, ಒಂದೇ ರೀತಿಯಾಗಿ ಬೆಳೆಗಳು ಇರೋದ್ರಿಂದ ರೈತರಿಗೆ ಇದು ಸಾಕಷ್ಟು ಲಾಭದಾಯಕವಾಗಿರುತ್ತೆ. ಆದರೂ ಏನಂತಂದರೆ ಇದು ಸಾಕಷ್ಟು ನಾವು ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸು ಹಾಗೂ ಏನಂತಂದರೆ ಇದನ್ನು ಗಮನದಲ್ಲಿ ನಾವೇನಂತಂದರೆ ನೋಡ್ಕೊಬೇಕಾಗಿರೋದ್ರಿಂದ ನಾವೇನು ಮಾಡೋಕ್ಕಾಗಿದೆ ಸಾಕಷ್ಟು ಅನುಭವಸ್ಥರ ಒಂದು ಏನಂತಂದರೆ ಮಾರ್ಗದರ್ಶನ ತಗೊಳ್ಳೋವಂಥದ್ದು, ಹಾಗೂ ಅವರು ತೋಟಗಳಿಗೆ ವಿಸಿಟ್ ಮಾಡೋವಂಥದ್ದು, ಹಾಗೂ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡೋವಂಥದ್ದು ಇವೆಲ್ಲ ಕ್ರಮಗಳು ಸಹ ನಮಗೇನಂತಂದರೆ ಅವಶ್ಯಕತೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಈ ರೀತಿ ಏನಂತಂದರೆ ಇದು ನಮಗೆ ಸಾಕಷ್ಟು ಲಾಭದಾಯಕ ಇದೆ. ಅಂದರೆ 1:3 ಅಂತೇಳಿ ಈ ಒಂದು ಪ್ರಮಾಣದಲ್ಲಿ ನಮಗೆ ಇದನ್ನು ನಾವು ಬೆಳೆದ್ರೆ ಲಾಭದಾಯಕವಾಗಿದೆ. ಹಾಗೂ ಏನಂತಂದರೆ ಇದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡದಿಲ್ಲ ಅಂತ ಸಂದರ್ಭದಲ್ಲಿ ಸಾಕಷ್ಟು ನಷ್ಟದಾಯಕವಾಗೂ ಸಹ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ.